ಎಸ್ಎನ್ಒ ಐಟಿ ಕಚೇರಿಯ ನಾಮಫಲಕಕ್ಕೆ ಮಸಿಯನ್ನ ಬಳಿಯುವಂತಹ ಪ್ರಯತ್ನ ಕೂಡ ಆಯಿತು. ಆ ಒಂದು ಕೆಲಸವನ್ನ ಮಾಡಿದಂಥವರಿಗೆ, ಆ ಒಂದು ಕೆಲಸ ಕೇಳಿದಂಥವರಿಗೆ ಈಗ ಪೊಲೀಸರು ಇದೀಗ ಅಲ್ಲಿ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಎನ್ಎಸ್ಯುಐ ನಾಯಕರು ಪೊಲೀಸರ ವಶಕ್ಕೆ ಈಗ ಹೋಗಿರೋದು. ಸ್ಪ್ರೇ ಮೂಲಕ ಕಚೇರಿಯ ಬೋರ್ಡ್ಗೆ ಮಸಿಯನ್ನ ಬಳಿಯುವಂತಹ ಪ್ರಯತ್ನ ಆಯಿತು. ಐಟಿ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಸ್ಪ್ರೇ ಪೇಂಟ್ ಮೂಲಕ ಕಚೇರಿಯ ಬೋರ್ಡ್ಗೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡಿದ್ರು. ಆ ತಕ್ಷಣ ಎನ್ಎಸ್ಯುಐ ಮುಖಂಡರನ್ನ ಬಂಧಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಇವತ್ತು ನಾಯಕರ ಭಾಷಣದ ನಂತರ ಕೆಲವೊಂದು ಡೆವಲಪ್ಮೆಂಟ್ಗಳಲ್ಲಾಗುತ್ತೆ. ಬೋರ್ಡ್ಗೆ ಮಸಿ ಬಳಿಯುವಂತಹ ಪ್ರಯತ್ನ ಆಗುತ್ತೆ. ಐಟಿ ಕಚೇರಿಯ ನಾಮಫಲಕಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನಕ್ಕೆ ಎನ್ಎಸ್ಯುಐನ ಕಾರ್ಯಕರ್ತರು ಮುಂದಾಗ್ತಾರೆ. ಆ ಕೂಡಲೇ ಕಾರ್ಯಪ್ರವೃತ್ತರಾದಂತಹ ಪೊಲೀಸರು ಅಲ್ಲಿ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮುಖಂಡರನ್ನ ಕಾಕಿ ವಶಕ್ಕೆ ಪಡೆಯುತ್ತೆ. ಏನು ಐಟಿ ಕಚೇರಿಯ ನಾಮಫಲಕಕ್ಕೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡಿದ ಹಿನ್ನೆಲೆ ಎನ್ಎಸ್ಯುಐ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅದರ ಮಧ್ಯೆ ಕೂಡ ಕಾರ್ಯಕರ್ತರು ವಾಹನದ ಒಳಗೂ ಕೂಡ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಐಟಿ ಇಲಾಖೆ ಜೊತೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಐಟಿ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಇದು ನಿಜಕ್ಕೂ ಖಂಡನೀಯ ಅಂತ ಹೇಳಿ ಎನ್ಎಸ್ಯುಐ ಮುಖಂಡರು ಅಲ್ಲಿ ನಾಮಫಲಕಕ್ಕೆ ಮಸಿಯನ್ನ ಬಳಿಯುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ನಿಟ್ಟಿನಲ್ಲಿ ಇದೀಗ ನೀವು ನೋಡ್ತಿರುವಂತದ್ದು ಅದೇ ದೃಶ್ಯ. ವಾಹನದೊಳಗೆ ಪೊಲೀಸ್ ವಾಹನಕ್ಕೆ ತುಂಬುತ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಂಧಿಸುತ್ತಿದ್ದಾರೆ ಎನ್ಎಸ್ಯುಐ ಮುಖಂಡರನ್ನ. ಅದರ ನಡುವೆ ಕೂಡ ಕೇಂದ್ರ ಸರ್ಕಾರ ಮತ್ತು ಐಟಿ ಅಧಿಕಾರಿಗಳಿದ್ದಾರೆ, ಐಟಿ ಇಲಾಖೆ ಏನಿದೆ ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅಧಿಕಾರಿಗಳನ್ನ ಕೂಗ್ತಾ ಇದ್ದಾರೆ. ಜೊತೆಗೆ ಎನ್ಎಸ್ಯುಐ ಮುಖಂಡರು ನೀವೀಗ ಅಲ್ಲಿ ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲಿ, ಪೇಂಟ್ನ ಬಾಕ್ಸ್ ಏನಿದೆ ಅದರಲ್ಲೇ ಆ ಒಂದು ಕಲರನ್ನ ತಗೊಂಡು ಬಂದು ಅಲ್ಲಿ ನಾಮಫಲಕಕ್ಕೆ ಹಚ್ಚುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಆ ಒಂದು ಸ್ಪ್ರೇನ ಬಾಟ್ಲನ್ನ ಕೂಡ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಈ ಸ್ಪ್ರೇಯನ್ನ ಬಳಸುವ ಮೂಲಕ ಐಟಿ ಕಚೇರಿಯ ನೇಮ್ ಬೋರ್ಡ್ ಏನಿದೆ ನಾಮಫಲಕ ಅದಕ್ಕೆ ಕಪ್ಪು ಬಣ್ಣವನ್ನ ಬಳಿಯುವಂತ ಪ್ರಯತ್ನ ಆಯಿತು. ಆದರೆ ಪೊಲೀಸರು ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. ಅವ್ರನ್ನ ಬಾಟ್ಲಿಗಳನ್ನ ಜೊತೆಗೆ ಆ ಸ್ಪ್ರೇ ಏನಿದೆ ಆ ಸ್ಪ್ರೇ ಬಾಟ್ಲ್ಗಳನ್ನ ಅವರಿಂದ ಪಡ್ಕೊಂಡು ಅವ್ರನ್ನ ಪೊಲೀಸ್ ವಾಹನಕ್ಕೆ ಹತ್ತಿಸಿದ್ರು, ಬಂಧಿಸಿದ್ರು. ಈ ರೀತಿಯಾಗಿ ಐಟಿ ಇಲಾಖೆಯ ಕೆಲಸ ಏನಿದೆ ಅದು ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಾಯಕರಿಗೆ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಒಂದು ಕಾರಣವಾಗಿದೆ. ಅದೇ ರೀತಿಯಾಗಿ ಇವತ್ತು ಕಾರ್ಯಕರ್ತರು ಕೂಡ ನೋಡ್ತಾ ಇದ್ರಿ ಎನ್ಎಸ್ಯುಐ ಮುಖಂಡರನ್ನ ಕಾಕಿ ವಶಕ್ಕೆ ಪಡೆದಂಥದ್ದನ್ನು. ಈಗ ನೀವು ನೋಡ್ತಿರುವಂಥದ್ದಲ್ಲಿ ಫುಟ್ಪಾತ್ನ ಪಕ್ಕದಲ್ಲೇ ಏನೋ ಸ್ಪ್ರೇ ಬಾಟ್ಲ್ ಏನಿದೆ ಇದನ್ನ ಬಳಸುವ ಮೂಲಕ ಐಟಿಯ ನೇಮ್ ಬೋರ್ಡ್ ಏನಿದೆ ಕಚೇರಿಯ ನಾಮಫಲಕ ಅದಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಕೂಡ ಆಯಿತು. ತಕ್ಷಣ ಎನ್ಎಸ್ಯುಐ ಮುಖಂಡರನ್ನ ಪೊಲೀಸರು ಬಂಧಿಸ್ತಾರೆ. ನಂತರ ಅವ್ರನ್ನ ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಸಂಪೂರ್ಣವಾಗಿ ರಸ್ತೆಯ ಬದಿಯಲ್ಲಿ ಮಸಿ ಏನಿದೆ ಬ್ಲ್ಯಾಕ್ ಪೇಂಟ್ ಏನಿದೆ ಅದು ಚೆಲ್ಲಿರುವಂಥದ್ದನ್ನು ಕೂಡ ನೋಡ್ತಾ ಇದ್ರಿ. ಇದನ್ನೇ ಬಳಸಿ ನಾಮಫಲಕಕ್ಕೆ ಅಲ್ಲಿ ಮಸಿ ಬಳಿಯುವಂಥ ಪ್ರಯತ್ನ ಆಯಿತು. ಪೊಲೀಸರು ಅವರಿಂದ ಆ ಒಂದು ಕೆಲಸವನ್ನು ಮಾಡೋದಕ್ಕೆ ಬಿಡಲಿಲ್ಲ. ಕೂಡಲೇ ಅವರನ್ನ ಎನ್ಎಸ್ಯುಐ ಮುಖಂಡರನ್ನ ಕಾಕಿ ವಶಕ್ಕೆ ಪಡಿತು. ತಕ್ಷಣ ಅವ್ರನ್ನ ಬಂಧಿಸಿದ ಪೊಲೀಸರು ಈಗ ಅವ್ರನ್ನ ಅಲ್ಲಿಂದ ಕಳಿಸಿದ್ದಾರೆ. ಇದು ನಾಯಕರ ಭಾಷಣ ಏನಾಗ್ತಿತ್ತು ಒಂದ್ ಕಡೆ ವೇದಿಕೆಯಲ್ಲಿ, ಅದಾದ ನಂತರ ಇನ್ನೊಂದು ಕಡೆ ಇನ್ಕಮ್ ಟ್ಯಾಕ್ಸ್ ಬೋರ್ಡ್ ಅನ್ನ ಕೂಡ ನೋಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫೀಸ್ನ ಒಂದು ಬೋರ್ಡ್ ಏನಿದೆ ಅದಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡಿದ್ರು. ಆದರೆ ಕೂಡಲೇ ಪೊಲೀಸರು ಅಲ್ಲಿ ಅಲರ್ಟ್ ಆಗ್ತಾರೆ, ಅವರನ್ನ ಬಂಧಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಈಗ ನೀವು ಪ್ರತ್ಯೇಕ ದೃಶ್ಯಗಳನ್ನು ನೋಡ್ತಾ ಇದ್ರಿ. ಒಂದು ಕಡೆ ಫುಟ್ಪಾತ್ನ ಪಕ್ಕದಲ್ಲಿ ಮಸಿ ಇರುವಂಥದ್ದನ್ನು, ಕಪ್ಪು ಬಣ್ಣದ ಪೇಂಟ್ ಇರೋದನ್ನು, ಅದೇ ರೀತಿಯಾಗಿ ಇನ್ನೊಂದು ಕಡೆ ಅದನ್ನು ಐಟಿ ಕಚೇರಿಯ ನಾಮಫಲಕ ಏನಿದೆ ಅದಕ್ಕೆ ಬಳಿಯಲು ಹೊರಟಂಥವರಿಗೆ ಅಲ್ಲಿ ಅವ್ರನ್ನ ಬಂಧಿಸುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ನಾಮಫಲಕಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಕೂಡ ಆಯಿತು. ಆ ಮೂಲಕ ಅಂತಿಮವಾಗಿ ಒಂದು ರೀತಿಯ ಉಗ್ರ ಸ್ವರೂಪವನ್ನು ಪಡೆಯಿತು ಅಂತ ಹೇಳ್ಬೋದು. ಒಂದು ಕಡೆ ನಾಯಕರು ಉಗ್ರವಾಗಿ ಖಂಡಿಸಿದ್ರೆ, ಇನ್ನೊಂದು ಕಡೆ ಕಾರ್ಯಕರ್ತರು ಅಲ್ಲಿ ಮಸಿ ಬಳಿಯೋಕೆ ಹೋಗಿ ಒಂದು ರೀತಿಯಾಗಿ ಉದ್ವಿಗ್ನ ವಾತಾವರಣ ಉಂಟಾಗಿತ್ತು. ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ಯಾವುದೇ ಕಾರಣಕ್ಕೂ ನಾಮಫಲಕಕ್ಕೆ ಮಸಿ ಹಚ್ಚುವಂಥ ಒಂದು ಪ್ರಯತ್ನ ಏನಾಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಎನ್ಎಸ್ಯುಐ ಮುಖಂಡರನ್ನ ಕಾಕಿ ವಶಕ್ಕೆ ಪಡೆದಿದೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿ ನೋಡಿದ್ರಿ ಸಾಕಷ್ಟು ವಾಗ್ದಾಳಿ ಕೂಡ ಆಯಿತು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಾಯಕರಿಂದ. ಇತ್ತ ನೀವು ನೋಡ್ತಿರುವಂಥ ದೃಶ್ಯಗಳು ಎನ್ಎಸ್ಯುಐ ಮುಖಂಡರು ಸದ್ಯಕ್ಕೆ ಏನೋ ಅವ್ರನ್ನ ಸ್ವಲ್ಪ ಹೊತ್ತಿನ ಹಿಂದಷ್ಟೇ ಬಂಧಿಸಲಾಯಿತು. ಧಿಕ್ಕಾರವನ್ನು ಕೂಗ್ತಾ ಇದ್ರು. ಐಟಿ ಇಲಾಖೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ ಅದರ ವಿರುದ್ಧ ಅಲ್ಲಿ ಘೋಷಣೆಗಳನ್ನು ಕೂಗಲಾಯಿತು. ಜೊತೆಗೆ ನಾಮಫಲಕಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆದರೆ ಪೊಲೀಸರು ಆ ಸಂದರ್ಭದಲ್ಲಿ ಅಲರ್ಟ್ ಆಗಿ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಪ್ರೇ ಮೂಲಕ ಕಚೇರಿಯ ಬೋರ್ಡ್ಗೆ ಸಂಪೂರ್ಣವಾಗಿ ಕಪ್ಪು ಮಸಿಯಿಂದ, ಕಪ್ಪು ಬಣ್ಣದ ಕಲರ್ನಿಂದ ಅಲ್ಲಿ ಬಳಿಯುವಂಥ ಪ್ರಯತ್ನ ಆಗುತ್ತೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಪೊಲೀಸರು ಕೊಡೋದಿಲ್ಲ. ಐಟಿ ಕಚೇರಿಯ ನಾಮಫಲಕಕ್ಕೆ ಯಾರೆಲ್ಲ ಮಸಿ ಬಳಿಯೋಕೆ ಹೊರಟ್ರೋ ಅವ್ರನ್ನ ಈಗ ಬಂಧಿಸಲಾಗಿದೆ. ಎನ್ಎಸ್ಯುಐ ಕಾರ್ಯಕರ್ತರು ಈಗಲೂ ಕೂಡ ನೋಡ್ತಾ ಇದ್ರಿ, ಸ್ವಲ್ಪ ಹೊತ್ತಿನ ಹಿಂದೆ ಅವ್ರನ್ನ ಯಾವಾಗ ಬಂಧಿಸಲಾಯಿತು ಆಗ ಅವರು ಘೋಷಣೆಗಳನ್ನು ಕೂಗ್ತಾ ಇರೋದು. ಇನ್ನೊಂದು ಕಡೆ ಫುಟ್ಪಾತ್ನ ಬದಿಯಲ್ಲಿ
ಅಲ್ಲಿ ಕಪ್ಪು ಬಣ್ಣದ ಸ್ಪ್ರೇ ಬಾಟಲ್, ಅದೇ ರೀತಿಯಾಗಿ ಅಲ್ಲಲ್ಲಿ ಪೇಂಟ್ ಏನಿದೆ ಅದು ಚೆಲ್ಲಿರೋದನ್ನು ಕೂಡ ನೋಡ್ತಾ ಇದ್ರಿ. ಮೋಸ್ಟ್ಲಿ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ರು ಅಂತ ಕಾಣಿಸುತ್ತೆ. ಇವತ್ತಿನ ಪ್ರತಿಭಟನೆಯಲ್ಲಿ ಹೇಗಾದರೂ ಮಾಡಿ IT ಇಲಾಖೆಯ ಕಚೇರಿಯ ನಾಮಫಲಕಕ್ಕೆ ಮಸಿಯನ್ನು ಬಳಿಲೇಬೇಕು ಅನ್ನೊಂದು ಪ್ಲಾನ್ ಮಾಡ್ಕೊಂಡು ಬಂದ ಹಾಗಿದೆ ಅಂತ ಕಾಣಿಸುತ್ತೆ. ಇದನ್ನು ಅರಿತಂಥ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಕೂಡಲೇ ಅವರನ್ನು ಬಂಧಿಸಿ ಅಲ್ಲಿಂದ ಪೊಲೀಸ್ ವಾಹನದಲ್ಲಿ ಅವ್ರನ್ನ ಹತ್ತಿಸಿ ನಂತರ ಅವ್ರನ್ನ ಅಲ್ಲಿ ಕಳಿಸಿದ್ದಾರೆ. ಇದು ಇವತ್ತು IT ಕಚೇರಿಯಲ್ಲಿ ಕಾಂಗ್ರೆಸ್ ಮತ್ತು JDSನ ಜಂಟಿ ಪ್ರತಿಭಟನೆ ಏನಿತ್ತು, ಇವತ್ತಿನ IT ದಾಳಿಯ ವಿಚಾರವಾಗಿ ಈ ಸಂದರ್ಭದಲ್ಲಿ ನಡೆದಂಥ ಕೆಲವೊಂದು ವಿಚಾರಗಳು, ಅದರಲ್ಲೂ ಅಂತಿಮವಾಗಿ ನಾಮಫಲಕಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಆಯಿತು. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಜ್ವಲ್, ಅಂತಿಮವಾಗಿ ನಾವು ನೋಡ್ತಾ ಇದ್ವಿ ಒಂದ್ ಕಡೆ ವೇದಿಕೆಯಲ್ಲಿ ಭಾಷಣ, ಇನ್ನೊಂದ್ ಕಡೆ ಕಾರ್ಯಕರ್ತರು ಏನ್ ಪ್ರಯತ್ನ ಆಯಿತು ಅವ್ರ ಕಡೆಯಿಂದ ಅಂತ? ಅವಿನಾಶ್, ಏನಂತ ಅಂದ್ರೆ ಪ್ರತಿಭಟನೆ ಒಂದ್ ಕಡೆ ಏನು HD ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯ ಅವರು ಸೇರಿದಂತೆ ಮೈತ್ರಿ ನಾಯಕರು ಪ್ರತಿಭಟನೆಯನ್ನ ಒಂದು ಭಾಗದಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಅಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಕೇಂದ್ರ ಸರ್ಕಾರ ಮತ್ತೆ IT ಇಲಾಖೆನ ಖಂಡಿಸ್ತಾರೆ. ಪ್ರತಿಭಟನೆ ಆ ಒಂದು ಪ್ರತಿಭಟನೆಯನ್ನು ಮುಗಿದ ನಂತರ CM ಕುಮಾರಸ್ವಾಮಿ ಅವರು ಮತ್ತೆ ಉಳಿದಂತೆ ಎಲ್ಲ ನಾಯಕರುಗಳು ಕೂಡ ಅವರವರ ಕಾರ್ಯಹತ್ತಿ ಹೊರಡುವಂತ ಸಮಯದಲ್ಲಿ ಏಕಾಏಕಿ ಇದ್ದಕ್ಕಿದ್ದಂಗೆ IT ಕಚೇರಿಯ ಮುಂಭಾಗಕ್ಕೆ ಬಂದಂತ NIUS ಏನು ಸಂಘಟನೆಯ ಕಾರ್ಯಕರ್ತರು ಮತ್ತೆ ಕೆಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸಹಿತ ಇಬ್ರು ಕೂಡ ಬಂದು ತಮ್ಮ ಪಾಕೆಟ್ ನಲ್ಲಿ ಇದ್ದಂತ, ಜೋಬ್ನಲ್ಲಿ ಇದ್ದಂತ ಒಂದು ಸ್ಪ್ರೇ ಮಾದರಿಯ ಕಪ್ಪು ಬಣ್ಣದ ಒಂದು ಸ್ಪ್ರೇಯನ್ನ ಎತ್ಕೊಂತಾರೆ. ಅದು ಮಸಿ ಬಳಿಯುವ ರೀತಿಯಲ್ಲಿ IT ಇನ್ಕಮ್ ಟ್ಯಾಕ್ಸ್ ನ ಮೈನ್ ಬೋರ್ಡ್ ಏನಿದೆ ಆ ಒಂದು ಬೋರ್ಡ್ಗೆ ಸ್ಪ್ರೇ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಪ್ರಯತ್ನ ಪಡ್ತಾರೆ ಹೊರತು ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಸ್ಪ್ರೇ ಮಾಡುವಂತ ಸಮಯದಲ್ಲಿ ಜೇಬಿನಿಂದ ತೆಗೆಯುವ ಸಂದರ್ಭದಲ್ಲಿ ಆ ತಳ್ಳಾಟದಲ್ಲಿ ಆ ಸ್ಪ್ರೇ ಬಾಟಲ್ ಕೆಳಗ್ ಬೀಳುತ್ತೆ. ನಂತರ ಪೊಲೀಸರು ಕೂಡ ತಕ್ಷಣ ಅಲರ್ಟ್ ಆಗ್ತಾರೆ. ಅಲ್ಲಿದ್ದಂತ 4-5 ಜನರಿಗೆ ಸ್ಪ್ರೇ ಮಾಡಿ ಹೋದಂತವರಿಗೆ ಲಾಠಿಯಲ್ಲಿ ಕೂಡ ಒಂದಷ್ಟು ರುಚಿಯನ್ನ ತೋರಿಸಿ ನಂತರ ಅವ್ರನ್ನೆಲ್ಲರನ್ನು ಕೂಡ ಎಳೆದು ಸುಮಾರು ಒಂದು 15-20 ಜನರನ್ನ KSRP ವಾಹನಕ್ಕೆ ಅಲ್ಲಿಂದ ಪ್ರಿವೆಂಟಿವ್ ಆಗಿ ಎತ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸದ್ಯ ಈಗ ಅರೆಸ್ಟ್ ಏನ್ ಮಾಡಿಲ್ಲ, ವಶಕ್ಕೆ ಪಡ್ಕೊಂಡು ಹೋಗಿ ಅವ್ರನ್ನ ಒಂದು ಕಡೆ ಕೂರಿಸಿ ಮತ್ತೆ ಮುಚ್ಚಳಿಕೆಯನ್ನ ಬರ್ಸ್ಕೊಂಡು ಕಳಿಸುವಂತ ಒಂದು ಪ್ರಕ್ರಿಯೆ ಆಗುತ್ತೆ. ಆದ್ರೆ ಒಂದೇ ಒಂದು ಕ್ಷಣ ಪೊಲೀಸರು ಏನಾದ್ರು ಯಾಮಾರಿದ್ರು ಕೂಡ ಸಂಪೂರ್ಣವಾಗಿ IT ಕಚೇರಿಯ ಗೇಟ್ ಹಾಗೂ ಅಥವಾ ಏನಿತ್ತು ಬೋರ್ಡ್ ಎಲ್ಲವಕ್ಕೂ ಕೂಡ ಮಸಿ ಬಳಿಯುವಂತ ಪ್ರಯತ್ನವನ್ನ ಕೂಡ NIUI ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ಸಿನ ಕಾರ್ಯಕರ್ತರು, JDSನ ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡ್ಲಿಕ್ಕೆ ಮುಂದಾಗ್ತಿದ್ರು. ಯಾವಾಗ 15-20 ಜನರ ಪೊಲೀಸರು ಪ್ರಿವೆಂಟಿವ್ ಆಗಿ ಎತ್ಕೊಂಡು ತಮ್ಮ ವಾಹನದೊಳಗಡೆ ಹಾಕ್ತಾರೆ. ಆ ಒಂದು ಸಂದರ್ಭದಲ್ಲಿ ಉಳಿದಂತ ಏನು ಹಿಂದೆ ಬರ್ತಿದ್ದಂತ ಒಂದು ಸುಮಾರು 100-150 ಜನ ಕಾರ್ಯಕರ್ತರು ಏನಿರ್ತಾರೆ ಎಲ್ಲರೂ ಕೂಡ ವಾಪಸ್ ತೆರಳ್ತಾರೆ. ಮತ್ತೆ ಪೊಲೀಸರು ಲಾಠಿಯನ್ನ ನೆಲಕ್ಕೆ ಹೊಡೆಯಲಿಕ್ಕೆ ಶುರು ಮಾಡಿದ ತಕ್ಷಣ ನೆಲಕ್ಕೆ ಒಂದು 4-5 ಏಟು ಹೊಡಿತಿದ್ದಂಗೆ ಹಿಂದೆ ಇದ್ದಂತವ್ರು ಎಲ್ಲರೂ ಕೂಡ ವಾಪಸ್ ಹೋಗುವಂತ ಕೆಲಸ ಮಾಡ್ತಾರೆ. ಹೀಗಾಗಿ ಇಲ್ಲಿ ಬೆಳಗ್ಗಿನಿಂದ ಮಧ್ಯಾಹ್ನದಿಂದ ಶಾಂತಿಯುತವಾಗಿ ನಡೀತಿದ್ದ ಪ್ರತಿಭಟನೆ ಒಂದು ಹಂತಕ್ಕೆ ಒಂದ್ ಸ್ವಲ್ಪ ಮಟ್ಟಕ್ಕೆ ಉಗ್ರವಾಗಿ ಉಗ್ರ ರೂಪವನ್ನು ತಾಳ್ತಿತ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಹತ್ತಿಕೊಂಡ ಕೆಲಸ ಮಾಡಿ ಅದನ್ನ ಯಶಸ್ವಿ ಆಗಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್. ಈಗ IT ಕಚೇರಿಯಲ್ಲಿ ಇವತ್ತು ಮಧ್ಯಾಹ್ನ ಏನು ಪ್ರತಿಭಟನೆ ಒಂದು ಫಿಕ್ಸ್ ಆಗಿತ್ತು. ರಾಜ್ಯ ಸರ್ಕಾರ, ಮೈತ್ರಿ ಸರ್ಕಾರದ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಅಂತಿಮ ಹಂತದಲ್ಲಿ ನೀವು ನೋಡ್ತಿರುವಂತಹ ದೃಶ್ಯಗಳು, ಒಂದ್ ಕಡೆ ವೇದಿಕೆಯಲ್ಲಿ ನಾಯಕರು HD ಕುಮಾರಸ್ವಾಮಿ ಅವರು, ಮಾಜಿ CM ಸಿದ್ದರಾಮಯ್ಯನವರು, ಜೊತೆಗೆ ದಿನೇಶ್ ಗುಂಡೂರಾವ್, DK ಶಿವಕುಮಾರ್, ಹೀಗೆ ಸಾಕಷ್ಟು ನಾಯಕರಿದ್ರು, ಪರಮೇಶ್ವರ್ ಅವರು ಕೂಡ ಇದ್ರು. ಆದರೆ ಫೈನಲಿ ಕಾರ್ಯಕ್ರಮ ಮುಗಿಯುವ ಹಂತಕ್ಕೆ ಬಂದಾಗ ಈ ರೀತಿಯಾಗಿ ನಾಮಫಲಕಕ್ಕೆ ಮಸಿ ಬಳಿಯುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿ ಕೈಮೀರಿ ಹೋದ ಕಾಣಿಸ್ತಾ ಇತ್ತು. ಆದರೆ ಪೊಲೀಸರು ನಂತರ ಅದಕ್ಕೆ ಅವಕಾಶವನ್ನ ಕೊಡಲಿಲ್ಲ. NSUI ಕಾರ್ಯಕರ್ತರು ತಮ್ಮ ಜೇಬಿನಲ್ಲಿ ಈ ರೀತಿಯಾಗಿ ಬ್ಲ್ಯಾಕ್ ಸ್ಪ್ರೇಗಳನ್ನು ಹಿಡ್ಕೊಂಡು ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ನ ಬೋರ್ಡ್ ಏನು ನೋಡ್ತಾ ಇದ್ದೀರಿ, ಡಿಪಾರ್ಟ್ಮೆಂಟ್ನ ಬೋರ್ಡ್, ಅದಕ್ಕೆ ಮಸಿ ಬಳಿಬೇಕು ಅನ್ನೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಮೊದಲೇ ಅಲರ್ಟ್ ಆಗುವಂಥ ಪೊಲೀಸರು ಆ ಅವಕಾಶವನ್ನು ಕೊಡೋದಿಲ್ಲ. ನೀವೆಲ್ಲ ರಸ್ತೆಯಲ್ಲೆಲ್ಲ ಗಮನಿಸ್ತಾ ಇದ್ರಿ, ಸಂಪೂರ್ಣವಾಗಿ ಮಸಿ ಕಪ್ಪು ಬಣ್ಣ ಪೈಂಟಲ್ಲಿ ಚೆಲ್ಲಿರುವಂಥದ್ದನ್ನು. ನಂತರ ನೀವೀಗ ನೋಡ್ತಿರೋದು ಲಘುವಾಗಿ ಲಾಠಿ ಪ್ರಹಾರ ಕೂಡ ಮಾಡಬೇಕಾಯ್ತಲ್ಲೇ. BJP